ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ಮಕ್ಕಳೇ, ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ಹೊಸ ದಿನ ಕುಟಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಪ್ರೀತಿಸಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯುಳ್ಳ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ಆಮೆನ್, ಹಲ್ಲೆಲೂಯಾ. ಇದಕ್ಕೆ ಆಧಾರವಾಗಿ ಪೌಲನು ಗಲಾತ್ಯದವರೆಗೆ 5ನೇ ಅಧ್ಯಾಯ 6ನೇ ವಾಕ್ಯ ನಿಮಗಾಗಿ ಓದ್ತೀನಿ. ಪ್ರೀತಿಯುಳ್ಳ ಮಕ್ಕಳೇ, ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ಏನಂದ್ರೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಸುನ್ನತಿ ಆದರೂ ಪ್ರಯೋಜನವಿಲ್ಲ, ಆಗಿದ್ದರೂ ಪ್ರಯೋಜನವಿಲ್ಲ. ಪ್ರೀತಿಯಿಂದ ಕೆಲಸ ನೋಡಿ, ಏನಂದ್ರೆ, ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯುಳ್ಳ ಮಕ್ಕಳೇ, ನೋಡ್ರಿ, ಹೊಸ ಆಚರಣೆಗಳ ಬಗ್ಗೆ ನಾವು ನೋಡುವುದಾದರೆ ಇದು ಜೀವನವಾಗಿದೆ. ಮನುಷ್ಯನಿಂದಲೂ ಮತ್ತೆ ಸಾಧ್ಯವಿಲ್ಲ. ನೋಡಿ, ದೇವರು ಮನುಷ್ಯನಿಗೆ ಒಂದು ನೀತಿಯ ಮಾರ್ಗದಲ್ಲಿ, ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕೆಂಬುದೇ ಆತನ ಆಸೆ. ಮನುಷ್ಯ ಪಾಪದಲ್ಲಿದ್ದರೂ ಕೂಡ ನಮ್ಮನ್ನು ರಕ್ಷಿಸುವನಾಗಿದ್ದಾನೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ನಾವು ಪ್ರೀತಿಯಿಂದಲೂ ಜೀವಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದಕ್ಕೆ ದೇವರು ನಮಗೆ ಒಂದು ಒಳ್ಳೆ ವಾಗ್ದಾನ, ಒಂದು ಆಜ್ಞೆ ಕೊಟ್ಟಿದ್ದಾರೆ. ಏನಂದ್ರೆ, ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನ ನೋಡಿದರೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಟ್ಟಿದ್ದೇನೆ. ಅದೇನೆಂದರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರು ಪ್ರೀತಿಸಬೇಕು. ಆಮೇಲೆ ನೋಡಿ, ನಮ್ಮ ದೇವರು ಎಷ್ಟು ಒಳ್ಳೆಯವರು. ಆತ ಎಲ್ಲರನ್ನ ಪ್ರೀತಿಸಿದ್ದಾನೆ. ಅದೇ ತರ ನಾವು ಮನುಷ್ಯರು ಕೂಡ, ಮಕ್ಕಳೇ, ನನ್ನ ಮಗನೇ, ಮಗಳೇ, ನೀನು ಒಬ್ಬರನ್ನೊಬ್ಬರು ಪ್ರೀತಿಸಿ ನಡೀರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ದೇವ ಮಕ್ಕಳೇ, ಸತ್ಯವೇದವನ್ನು ನೋಡುವುದಾದ್ರೆ ಅಲ್ಲಿ ಮರಿಯಲ್ ಎಂಬುದಾಗಿ ಇದ್ರು ಒಬ್ಬ ಹುಡುಗಿ ಸ್ತ್ರೀ, ಅವಳು ಜೀವಿತ ನೋಡುವುದಾದ್ರೆ ಪ್ರೀತಿ ದೇವ ಮಕ್ಕಳೇ, ಅವಳು ಬಹಳ ಭಯಂಕರವಾದ 7 ದೇವ ಆ ಸ್ತ್ರೀಗೆ ಬಂದು ಹೇಳ್ತಿತ್ತು. ಯಾರು ಬಿಡಿಸಲಿಲ್ಲ. ಆದರೆ ಯೇಸು ಸ್ವಾಮಿ ಮಗ್ದಲ ಮರಿಯಲ್ಲ ನೋಡಿ, ಅವಳು ಪಾಪದಲ್ಲಿ ಕತ್ತಲಲ್ಲಿ ಜೀವಿಸ್ತಾ ಇದ್ದಳು. ಅವಳ ಹತ್ರ ಹೋಗಿ ಸಂಪೂರ್ಣವಾಗಿ ದೇವ ಓಡಿಸಿದ್ರು ಎಂಬುದನ್ನು ನೋಡ್ತೇವೆ. ಅವಳಲ್ಲಿದ್ದಂತೆಲ್ಲ ಪಾಪದನ್ನ ಕ್ಷಮಿಸಿ, ದೇವರೇ, ನಿನ್ನ ನಂಬಿಕೆಯಿಂದ ನನ್ನನ್ನು ಗುಣಪಡಿಸಿದಲ್ಲ, ನಿನಗೆ ಸ್ತೋತ್ರ, ನಿನಗೆ ವಂದನೆ ಎಂಬುದಾಗಿ ಅವಳು ಹೇಳ್ತಾ ಇದ್ದಳು. ಹೌದು ಪ್ರೀತಿ ಮಕ್ಕಳೇ, ನಾವು ಕೂಡ ದೇವರಿಗೆ ಪ್ರತಿದಿನ ಸ್ತೋತ್ರ ಹೇಳ್ಬೇಕು. ದೇವರೇ, ನನ್ನಲ್ಲಿದ್ದಂಥ ಪಾಪಗಳನ್ನ ಕ್ಷಮಿಸಿದಿ, ನನ್ನಲ್ಲಿದ್ದಂಥ ಒಂದು ಬಲಹೀನಲ್ಲಿದ್ದರೂ ಕೂಡ ನೀನು ಕ್ಷಮಿಸಿದಲ್ಲಪ್ಪ, ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ದೇವರು ನಿಶ್ಚಯವಾಗಿ ಸಂತೋಷವುಳ್ಳವರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಅದೇ ತರ ಮಗ್ದಲ ಮರಿಯಳಿಗೆ ಬಹಳ ಭಯಂಕರವಾದ ಪಾಪದಲ್ಲಿದ್ದಳು. ಅವಳು ಸುಳ್ಳಾದಂಥ ಜೀವಿತದಲ್ಲಿ ಜೀವಿಸ್ತಿದ್ದಳು, ದೆವ್ವ ಹಿಡಿದಂಥ ಸ್ತ್ರೀಯಾಗಿದ್ದಳು. ಆದರೂ ದೇವರು ಅವಳಿಗೆ ದೆವ್ವನ ಬಿಡಿಸಿ ಒಂದು ನಂಬಿಕೆಯಿಂದ ಜೀವಿಸಿದಳು ಎಂಬುದಾಗಿ ನಾವು ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ನಾವು ಕೂಡ ಯಾವ ರೀತಿಯಲ್ಲಿ ದೇವರಲ್ಲಿ ನಂಬಿಕೆಯಿಂದ ನಾವು ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅಯ್ಯೋ, ನನ್ನ ಜೀವಿತದಲ್ಲಿ ಇಷ್ಟೇನಾ, ನಮ್ಮ ಕುಟುಂಬದಲ್ಲಿ ಅಸಮಾಧಾನ, ಪ್ರೀತಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಆದರೆ ದೇವರು ಇಂದು ಮರೆಯಲ ಹಾಗೆ ನಿಮ್ಮ ನಂಬಿಕೆ ನೋಡ್ತಾ ಇದ್ದೇನೆ. ನೀವು ಪಾಪದಲ್ಲಿ ಇದ್ರೂ ಕೂಡ ಆತ ಕ್ಷಮಿಸುವಂತ ದೇವರು. ನಿಮ್ಮ ಪಾಪ ನೀವು ಇದರಿದ್ರೂ ಕೂಡ ಬಿಡುಗಡೆ ಕೊಡುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ಅವಳು ಜೀವಿತನೇ ಅರ್ಪಿಸಿದಳು. ದೇವರೇ, ನೀನು ನನ್ನನ್ನು ಗುಣಪಡಿಸಿದಿ, ಯಾರು ನನ್ನನ್ನು ನೋಡಲಿಲ್ಲ, ಆದರೆ ಬದಲಾಗಿ ನೀನು ನನ್ನ ಹತ್ತಿರ ಬಂದು ದೆವ್ವಗಳನ್ನ ಓಡಿಸಿದಲ್ಲ, ನನ್ನ ಪಾಪಗಳೆಲ್ಲ ಕ್ಷಮಿಸಿದಲ್ಲಪ್ಪ, ನಿನ್ನನ್ನೇ ನಂಬಿಕೆಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಎಂಬುದಾಗಿ ಸಂತೋಷದಿಂದ ಹೇಳಿದಳು ಎಂಬುದಾಗಿ ನಾವು ನೋಡ್ತೇವೆ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ದಿನಗಳಲ್ಲಿ ನೋಡಿದಾಗ ಎಷ್ಟೋ ಜನ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ, ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ನಾವಾದರೂ ದೇವ್ರ ವಾಕ್ಯ ಪ್ರತಿದಿನ ಓದುವಾಗ, ಪ್ರಾರ್ಥನೆ ಮಾಡುವಾಗ ದೇವ್ರು ನಮ್ಮನ್ನು ಆಶೀರ್ವದಿಸಿ ಕಾಪಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಒಂದು ಹುಡುಗಿ ಸ್ತ್ರೀ ಇದ್ರು. ಪ್ರೀತಿ ಮಕ್ಕಳೇ, ಒಂದು ಊರಲ್ಲಿ ಲಿಯನ್ ಎಂಬಂತ ಸ್ತ್ರೀ ತನ್ನ ಮಗ್ದಲ ಹಾಗೆ ಅವಳು ಪಾಪದಲ್ಲಿ ಜೀವಿಸ್ತಿದ್ದಳು. ಅವಳು ಕ್ರೈಸ್ತ ಕುಟುಂಬದಲ್ಲಿ ಜೀವಿಸುವಂತ ಸ್ತ್ರೀ
ತನ್ನ ಜೀವಿತದಲ್ಲಿ ಯೌವನದಲ್ಲಿ ಮದ್ಯಪಾನ ಮಾಡೋದು ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡೋದು, ಎಲ್ಲರಿಗೆ ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕಾದ್ರೆ ಇವು ಸ್ತ್ರೀ ತುಂಬಾ ಪಾಪದಲ್ಲಿ ಕತ್ತಲಲ್ಲಿ ಜೀವಿಸ್ತಿದ್ದಳು. ಅಯ್ಯೋ, ನಾನು ಕ್ರೈಸ್ತರಾದ್ರೂ ಕೂಡ ನಾನು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀನಲ್ಲ, ನಾನು ಹೇಗಪ್ಪ ಇದರಿಂದ ಹೊರಗಡೆ ಬರಲಿ ಎಂಬಂಥ ದುಃಖದಲ್ಲಿದ್ದಳು. ಆದರೆ ಅವ್ರಿಗೆ ಎಲ್ಲರೂ ಕೈ ಬಿಟ್ಟರು, ಆ ಸ್ನೇಹಿತರೆಲ್ಲರೂ ಕೈ ಬಿಟ್ಟರು. ಅಯ್ಯೋ, ಇವಳು ಈ ತರ ಮದ್ಯಪಾನ ಮಾಡ್ತಾಳೆ, ಇವಳು ಇಷ್ಟು ಪಾಪದಲ್ಲಿದ್ದಾಳೆ, ಇಷ್ಟು ಕತ್ತಲಲ್ಲಿ ಜೀವಿಸ್ತಿದ್ದಾಳೆ, ಇವಳಪ್ಪ ಹೇಗಪ್ಪ ಬರ್ತಾಳೆ ಎಂಬುದಂತ ದುಃಖದಲ್ಲಿ ಅವ್ರ ಸ್ನೇಹಿತರು ಕೂಡ ಇದ್ರು. ಆದರೆ ಇವಳು ಒಂದ್ ದಿನ ತೀರ್ಮಾನ ಮಾಡ್ತಾಳೆ, ಒಂದು ಸಭೆಗೆ ಹೋಗ್ತಾಳೆ. ದೇವ್ರೇ, ನಾನು ಕೂಡ ಮಗ್ದಲ್ ಹಾಗೆ ಪಾಪದಲ್ಲಿದ್ದೀನಿ, ನೀನು ಅವಳನ್ನ ಯಾವ ರೀತಿಯಲ್ಲಿ ಕ್ಷಮಿಸಿದೋ ಅದೇ ತರ ನಾನು ಕೂಡ ನಿನಗೆ ಅರ್ಪಿಸ್ತೀನಿ, ನನಗೂ ಕ್ಷಮಿಸು, ನಾನು ಕೂಡ ಒಳ್ಳೆ ಮಗಳಾಗಿ ಜೀವಿಸಂತೆ ಸಹಾಯ ಮಾಡಪ್ಪ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ದೇವರು ಆ ಮಗಳಿಗೆ ಬಿಡುಗಡೆ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ. ಅವಳು ನಂಬಿಕೆಯಿಂದ ದೇವರನ್ನ ಪ್ರೀತಿಸಿ ಒಂದು ಒಳ್ಳೆ ಮಾರ್ಗದಲ್ಲಿ ನಡೀತಾಳೆ ಎಂಬುದಾಗಿ ನಾವು ನೋಡ್ತೇವೆ. ಹೌದು ಪ್ರೀತಿದ್ದ ಮಕ್ಕಳೇ, ಈ ದಿನಗಳಲ್ಲಿ ನಾವು ತೀರ್ಮಾನ ಮಾಡಿಕೊಳ್ಬೇಕು, ದೇವರೇ ನಾನು ನಿನ್ನಲ್ಲಿ ಜೀವಿಸ್ತೀನಿ, ನಾನು ಕೂಡ ಮಗದಲ್ಲ ಹಾಗೆ ನಿನ್ನಲ್ಲಿ ನಂಬಿಕೆಯಿಂದ ಪ್ರೀತಿಸ್ತೀನಪ್ಪ ಅಂತ ಹೇಳುವಾಗ ದೇವ್ರ ನಿಶ್ಚಯವಾಗಿ ಆಶೀರ್ವಾದ ದೇವರಾಗಿದ್ದಾನೆ. ಅದೇ ತರ ದೇವ ವಾಕ್ಯ ಏನಾಗಿದೆ, ನಿಮ್ಮಂತೆ ನಿಮ್ಮ ನೆರೆಯವರನ್ನು ಪ್ರೀತಿಸ್ರಿ. ಹೌದಪ್ಪ ಪ್ರೀತಿ ದೇವ್ರೆ, ನಾನು ಕೂಡ ನಿನ್ನ ಪ್ರೀತಿಸ್ತೀನಿ, ಎಲ್ಲರಿಗೂ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ದೇವರಾಗಿದ್ದಾನೆ. ಪ್ರೀತಿ ಉಳಿದ ಮಕ್ಕಳೇ, ಆತನ ವಾಕ್ಯ ಯಾವ ರೀತಿಯಲ್ಲಿ ನಿನ್ನಂತೆ ನಿನ್ನ ನೆರವೇರನ್ನು ಪ್ರೀತಿಸಿ ಎಂಬುದಾಗಿ ಹೇಳುವಾಗ ನಾವು ಕೂಡ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಜೀವಿಸುವಾಗ ದೇವ್ರ ನಿಶ್ಚಯವಾಗಿ ನಮ್ಮನ್ನು ಆಶೀರ್ವದಿಸಿ ಕಾಪಾಡುವಂತ ಸರ್ವಶಕ್ತನಾಗಿದ್ದಾನೆ. ಪ್ರೀತಿ ಉಳಿದ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿಗಳು ತಂದೆ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಪ್ಪ, ನಿಮಗೆ ಸ್ತೋತ್ರ ದೇವರೇ. ಪ್ರೀತಿಯಿಂದ ಎಲ್ಲ ಕೆಲಸವು ನಡೀತೆ ಎಂಬುದಾಗಿ ಹೇಳಿದೆ. ಹೌದಾ ಸಪ್ಪ, ಅದೇ ತರ ಈ ಮಕ್ಕಳು ಯಾರು ವಿಡಿಯೋ ನೋಡ್ತಾರೋ ಆ ಮಕ್ಕಳನ್ನ ಆಶೀರ್ವಿಸು, ಒಳ್ಳೆ ಆರೋಗ್ಯ ಭಾಗ್ಯ ಕೊಡು, ನಿನ್ನ ಪ್ರೀತಿಯಲ್ಲಿ ಬೆಳೆಯುವಂತೆ ಸಹಾಯ ಮಾಡು, ಅವ್ರ ಪಾಪಗಳೆಲ್ಲ ಆರೈಕೆ ಮಾಡಿ ನಿಮ್ಮ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿಗಳು ತಂದೆ, ಈ ದಿನ ಹೊಸ ದಿನ ಕೊಟ್ಟಿದೆ, ಮುಂಜಾನೆಯಲ್ಲಿ ಎಲ್ಲರನ್ನು ಆಶೀರ್ವದಿಸಿ ಕಾಪಾಡಬೇಕಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿಗಳು ತಂದೆ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ ಜೀವ ತಂದೆ. ಆಮೀನ್. ಮೇ ಗಾಡ್